Hey guys, welcome back to my channel. ನಾವು ಇವತ್ತು ಮಾಡೋಣ ಹೆಲ್ದಿಯೆಸ್ಟ್ ದೋ ಸ್ಟ್ರಾಂಗೆಸ್ಟ್ ಐರನ್ ಜ್ಯೂಸ್. ನಾವು ಕಬ್ಬಿನ ಜ್ಯೂಸ್ ಅಂತೀವಿ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ನಮ್ಮ ಕಬ್ಬಿನ ಜ್ಯೂಸಿಗೆ ಏನೇನು ಬೇಕಾಗ್ಯದ ನೋಡ್ರಿ. ಒಂದು ಬಾಳೆಹಣ್ಣು, ಆಮೇಲೆ ಒಂದು 2 ಚಮಚ ಹುರ್ಗಡ್ಲೆ ಪೌಡರ್. ಹುರ್ಗಡ್ಲೆ ಅಂತಂದ್ರೆ ಚನಾ ಪೌಡರ್, ಸೊ ಪುಟಾಣಿ ಪೌಡರ್ ಏನಂತೀವಿ, ಅವು ಒಂದು 2 ಚಮಚ ತಗೋರಿ ಫ್ರೆಂಡ್ಸ್. ಆಮೇಲೆ 1-2 ಖರ್ಜೂರ, ಆಮೇಲೆ ನಿಮ್ಮ ಸಿಹಿಗೆ ತಕ್ಕಂತೆ ದೇಸಿ ಬೆಲ್ಲ, ಗೂಡ್ ಜಗರಿ ಅಂತೇನು ಕರಿತೀವಿ, 1 ಲೋಟ ಹಾಲು ಬೇಕು ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಬೇಕಿದ್ರೆ ಅಡಿಷ್ನಲ್ ಆಗಿ ಒಂದು 4 ಬಾದಾಮಿ, ಒಂದು 4 ಗೋಡಂಬಿ, ಕಾಜು ಅಂತ ಏನಂತೀವಿ, ಅಡಿಷ್ನಲ್ ಫ್ರೆಂಡ್ಸ್. ಇವು ಆಪ್ಷನಲ್, ನೀವು ಹಾಕಿದ್ರೂ ನಡೀತದೆ, ಹಾಕಲ್ಲೋದ್ರೂ ಭೀ ನಡೀತದೆ. ಅದರ ಹಾಲು, ಬೆಲ್ಲ, ಬಾಳೆಹಣ್ಣು, ಖರ್ಜೂರ ಮತ್ತು ಇದು ಹುರಿಗಡಲೆ ಪೌಡರ್ ಕಂಪಲ್ಸರಿ ಫ್ರೆಂಡ್ಸ್. ಇವು ಕಬ್ಬಿಣದ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು. ಸೊ ನಡೀರಿ ಫ್ರೆಂಡ್ಸ್, ಈಗ ನಾವು ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಚಲೋ. ಸೊ ಫ್ರೆಂಡ್ಸ್, ಸೊ ಇವೆಲ್ಲ ನಾವು ಈಗ ಮಿಕ್ಸಿಗೆ ಹಾಕಮ್ಮಿ. ಸೊ ಗ್ರೈಂಡ್ ಮಾಡಮ್ ಫ್ರೆಂಡ್ಸ್ ಈಗ. ಸೊ ಫ್ರೆಂಡ್ಸ್, ಫೈನಲಿ ದಿಸ್ ಈಸ್ ಐರನ್ ಜ್ಯೂಸ್. ಕಬ್ಬಿಣದ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಕುಡ್ದಾದ್ಮೇಲೆ ನನ್ನ ಮೈದಾಗ ಶಕ್ತಿ ಇಲ್ದಂಗೆ ಆಗ್ಲತ್ತದ, ನಂಗೆ ಟೈರ್ಡ್ನೆಸ್ ಆಗ್ಲತ್ತದ, ಅವೆಲ್ಲ ಹೇಳೋ ಪ್ರಸಂಗನೇ ಬರಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಯಾಕೆ ಕಬ್ಬಿಣ ಜ್ಯೂಸ್ ಐರನ್ ಜ್ಯೂಸ್ ಅಂತೀವಂತಂದ್ರೆ, ಸೊ ನೀವು ಇದಕ್ಕೆ ದಿನ ಕುಡ್ದಿರ ಅಂತಂದ್ರೆ ಒಂದು 30 ದಿನ ಆದ್ಮೇಲೆ ನಿಮ್ಮ ನರ ನಾಡಿಗಳೆಲ್ಲ ಕಬ್ಬಿಣ ಆದಂಗೆ ಫೀಲ್ ಬರ್ತದೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೆಗೆ ಟ್ರೈ ಮಾಡಿ ನೋಡ್ರಿ. ಸೊ ಫ್ರೆಂಡ್ಸ್, ಈ ಜ್ಯೂಸಿನ ಮುಂದೆ ಯಾವ ಪ್ರೋಟೀನ್ ಶೇಕ್ ಕೂಡ ಏನಿಲ್ಲ. ಯಾವ ಪ್ರೋಟೀನ್ ಶೇಕ್ ಆದರೂ ಇದ್ರ ಮುಂದೆ ಝಕ್ ಮಾರಿಸ್ಬೇಕಾಯ್ತು ಫ್ರೆಂಡ್ಸ್.